ವೀಕ್ಷಕರೇ, ಲಡಾಖ್ ಸಪರೇಟಾಗಿ ಕೇಂದ್ರಾಡಳಿತ ಪ್ರದೇಶವಾಗಿದ್ದು ಬಹಳ ನಯನ ಮನೋಹರವಾದಂತಹ ನಿಸರ್ಗದ ವೈವಿಧ್ಯವಾದಂತಹ ತಾಣಗಳಲ್ಲಿ ಒಂದಾಗಿದೆ. ಸೊ ಲಡಾಖಿಗೆ ಅಲ್ಲಿ ಹೋಗಬೇಕಿದ್ರೆ ಬೆಂಗಳೂರಿಂದ ಯಾವ ರೀತಿ ಹೋಗ್ಬೋದು, ಲಡಾಖ್ನಲ್ಲಿ ನೀವು ನೋಡಲೇಬೇಕಾದಂಥ ಸ್ಥಳಗಳು ಯಾವುದು ಇತ್ಯಾದಿ ವಿಶೇಷತೆಗಳ ಬಗ್ಗೆ ಈ ವಿಶೇಷ ಎಪಿಸೋಡ್ ನಾವು ಸಾಕಷ್ಟು ಉಪಯುಕ್ತವಾದಂತಹ ವಿಚಾರಗಳನ್ನು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಅಡಿಗಾಸ್ ಯಾತ್ರಾದ ಹಿರಿಯ ಟೂರ್ ಮ್ಯಾನೇಜರ್ ಆದ ನಾಗೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ನಾಗೇಂದ್ರ. ನಮಸ್ಕಾರ. ಅಂದಹಾಗೆ ಲಡಾಖಿಗೆ ಹೋಗಬೇಕು ಅಂತ ಅನೇಕ ಮಂದಿಗೆ ಆಸೆಗಳಿರ್ಬೋದು. ಸೊ ಹಾಗಾದರೆ ಲಡಾಖ್ ಎಲ್ಲಿ ಬರುತ್ತೆ, ಅಲ್ಲಿಗೆ ಹೋಗಲಿಕ್ಕೆ ಯಾವ ರೀತಿಯ ಒಂದು ಪ್ರವಾಸಿ ಪ್ಯಾಕೇಜ್ ಅಡಿಗಾಸ್ ಯಾತ್ರಾ ಮೂಲಕ ಸಿಗುತ್ತೆ, ಅಲ್ಲಿ ನೋಡಲಿಕ್ಕೆ ಏನೆಲ್ಲ ವಿಶೇಷ ತಾಣಗಳಿದೆ ಇತ್ಯಾದಿ ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಅಂತ. ಮೊದಲನೇದಾಗಿ ಇದು ಎಲ್ಲಿ ಬರುತ್ತೆ ಮತ್ತು ಬೆಂಗಳೂರಿಂದ ಹೇಗೆ ಹೋಗಬೇಕಾಗುತ್ತೆ ಈ ವಿಚಾರವನ್ನು ಹೇಳ್ತೀರಾ ಅಂತ. ನಮಸ್ಕಾರ. ಲೇ ಲಡಾಖ್ ಅಂದರೆ ಲಡಾಖ್ ಅಂತಲೇ ಕರೆಯುವಂಥದ್ದು ಜಾಸ್ತಿಯಾಗಿ. ಇದೊಂದು ನಮ್ಮ ಭಾರತಕ್ಕೆ ಒಂದು ಕಿರೀಟ ಅಂತ ಹೇಳ್ಬೋದು. ಕಾಶ್ಮೀರ ಅಂತ ಹೇಳ್ತಾರೆ. ಕಾಶ್ಮೀರಕ್ಕಿಂತನೂ ತುಂಬ ಖುಷಿಯಾಗಿ ನೋಡುವಂಥದ್ದು ಈ ಲೇ ಲಡಾಖಲ್ಲಿ ಜಾಸ್ತಿಯಾಗಿ ಸಿಗುತ್ತೆ. ಯಾಕಂದರೆ ಪರ್ವತ ಶ್ರೇಣಿಗಳು, ಯಾಕಂದರೆ ವೈವಿಧ್ಯಮಯವಾದಂಥ ಒಂದು ಪರ್ವತ ಶ್ರೇಣಿ ಅಂತಲೇ ಹೇಳ್ಬೋದು ಲಡಾಖನ್ನು. ಇದಕ್ಕೆ ಹೋಗಬೇಕಂದ್ರೆ ಬೆಂಗಳೂರಿಂದ ನಾವು ಬೈ ಫ್ಲೈಟಲ್ಲೇ ಹೋಗಬೇಕಾಗತ್ತೆ. ಅಂದರೆ ನಿಮಗೆ ರಸ್ತೆಯ ಮೂಲಕನೂ ಹೋಗ್ಬೋದು, ಎರಡು ಕಡೆಯಿಂದ ಹೋಗ್ಬೋದು. ಒಂದು ಕಾಶ್ಮೀರದಿಂದನೂ ಹೋಗ್ಬೋದು, ವಯ ಕಾರ್ಗಿಲ್ ಮಾರ್ಗವಾಗಿ ಹೋಗ್ಬೋದು. ಇನ್ನೊಂದು ಮನಾಲಿಯಿಂದ, ಇವಾಗೇನು ನಮ್ಮ ಭಾರತದಲ್ಲಿ ಅತ್ಯಂತ ಉದ್ದನೆಯ ಟನಲನ್ನು ಅಟಲ್ ಟನಲ್ ಅಂತ ಏನು ಮನಾಲಿಯಲ್ಲಿ ಮಾಡಿದ್ದಾರೆ, ಆ ಮೂಲಕವಾಗಿಯೂ ಲಡಾಖನ್ನು ನಾವು ಸಂಪರ್ಕ ಮಾಡಬಹುದು. ಆದರೆ ಬೈ ರೋಡ್ ಅಂದರೆ ನಿಮಗೆ ಲಾಂಗ್ ಡೇಸ್ ಆಗುತ್ತೆ. ಆದರೆ ಇಲ್ಲಿ ನಾವು ಆಯ್ಕೆ ತಗೊಂಡಿರುವಂಥದ್ದು ಫ್ಲೈಟ್, ವಿಮಾನ. ಅಂದರೆ ಬೆಂಗಳೂರಿಂದ ಅಂದರೆ ಡೈರೆಕ್ಟಾಗಿ ನಿಮಗೆ ಇಲ್ಲಿ ಫ್ಲೈಟ್ಗಳ ಸಂಖ್ಯೆ ಇಲ್ಲ. ಬೆಂಗಳೂರಿಂದ ದೆಹಲಿಯಿಂದ ಲಡಾಖಿಗೆ ಹೋಗುವಂಥ ಒಂದು ವ್ಯವಸ್ಥೆ ಇದೆ. ಹಾಗೆ ಲಡಾಖ್ ಅನ್ನೋದು ಎರಡು ಪರ್ವತ ಶ್ರೇಣಿಗಳು, ಭಾಳ ಪ್ರಸಿದ್ಧವಾದ ಎರಡು ಪರ್ವತ ಶ್ರೇಣಿಗಳಿಂದ ಕೂಡಿರುವಂಥದ್ದು ಅಂತ ಹೇಳ್ತಾರೆ. ಒಂದು ಜಾನ್ಸ್ಕಾರ್ ಮತ್ತು ಕಾರಕೋರಂ ಅಂತ ಎರಡು ಪರ್ವತ ಶ್ರೇಣಿಗಳ ಮಧ್ಯೆ ಈ ಒಂದು ಲಡಾಖ್ ಇರುವಂಥದ್ದು. ಹಾಗೆ ಪ್ರಸಿದ್ಧವಾಗಿ ನಮಗೆ ಹೇಳಬೇಕಂದ್ರೆ ಸಿಂಧೂ ನದಿ ನೋಡುವಂಥದ್ದು. ಸಿಂಧೂ ನದಿ ಹುಟ್ಟುವಂಥ ಜಾಗ ಅಂತ ಹೇಳ್ತಾರೆ. ಅಂದರೆ ಹುಟ್ಟುವಂಥದ್ದು ಕೈಲಾಸ ಮಾನಸ ಸರೋವರದಲ್ಲಿ ಹುಟ್ಟುವಂಥದ್ದು ಸಿಂಧು. ಆದರೆ ನಮಗೆ ಜಾಸ್ತಿಯಾಗಿ ಕಾಣಿಸುವಂಥದ್ದು ಸಿಂಧು ಈ ಭಾಗದಲ್ಲಿ ಲಡಾಖಲ್ಲಿ. ಹಾಗೆ ಮುಂದೆ ಅದು ಪಾಕಿಸ್ತಾನವನ್ನು ಸೇರಿಕೊಳ್ಳುತ್ತೆ. ಭಾಳ ಸುಂದರವಾದಂಥ ಒಂದು ಪ್ರಕೃತಿಯ ಮಡಿಲಲ್ಲಿ ಈ ಲಡಾಖು ನೆಲೆಯಾಗಿದೆ. ಇಲ್ಲಿ 3 ಥರ ಜನಾಂಗದವರು, ಅಂದರೆ ಮುಸ್ಲಿಮ್ಸು ಇದ್ದಾರೆ, ಹಾಗೆ ಸಿಖ್ರು, ಹಾಗೆ ಲಡಾಖಿ ಟಿಬೇಟಿಯನ್ಸ್ ಜನಗಳು ವಾಸವಾಗಿರುವಂಥ ಒಂದು ಪ್ರದೇಶ ತಾಣವಾಗಿದೆ. ಮುಖ್ಯವಾಗಿ ಲಡಾಖು ಸಮುದ್ರ ಮಟ್ಟದಿಂದ ಸುಮಾರು 12,000 to 13,000 ಫೀಟ್ ಹೈಟಲ್ಲಿ ಇರುವಂಥ ಒಂದು ಪ್ರದೇಶ. ಸರ್ವೇ ಸಾಮಾನ್ಯವಾಗಿ ಎಲ್ಲ ಒಂದು ತಿಂಗಳಲ್ಲಿ ಈ ಪ್ರವಾಸವನ್ನು ಕೈಗೊಳ್ಳಲಿಕ್ಕೆ ಆಗೋದಿಲ್ಲ. ಅಂದರೆ ಪ್ರಶಸ್ತವಾದಂಥ ಒಂದು ತಿಂಗಳುಗಳಂದರೆ ಜೂನಿಂದ ಸೆಪ್ಟೆಂಬರ್ವರೆಗೆ ಈ ಒಂದು ಪ್ರವಾಸವನ್ನು ಮಾಡಬಹುದು. ಯಾಕಂದರೆ ಹವಾಮಾನದ ವೈಪರೀತ್ಯದಿಂದಾಗಿ ಈ ಪ್ರದೇಶಗಳಿಗೆ ನಮಗೆ ಎಲ್ಲ ಸಂದರ್ಭದಲ್ಲೂ ಹೋಗಲಿಕ್ಕೆ ಆಗೋದಿಲ್ಲ. ಬೆಸ್ಟ್ ಸೀಸನ್ ಜೂನಿಂದ ಸೆಪ್ಟೆಂಬರ್ವರೆಗೆ ಹೋಗ್ಬೋದು. ಇನ್ನೊಂದು ವಿಶೇಷತೆ ಏನಂದರೆ ಇಲ್ಲಿ ಲಡಾಖಲ್ಲಿ ಇಷ್ಟು ಎತ್ತರದಲ್ಲಿ ಇರುವಂಥ ಒಂದು ಪರ್ವತ ಶ್ರೇಣಿ ಆದ್ರೂ ನಾನಾ ಥರ ನಿಮಗೆ ಅನುಭವಗಳನ್ನು ನಾವು ಅಲ್ಲಿ ನೋಡ್ಬೋದು. ಒಂದನೇದಾಗಿ ಮರುಭೂಮಿ. ಲಡಾಖ್ನಲ್ಲೂ ಮರುಭೂಮಿ ಇದೆ. ವಿಶ್ವದಲ್ಲಿ ಅತ್ಯಂತ ಎತ್ತರದಲ್ಲಿ ಇರುವಂಥ ಒಂದು ಪ್ರದೇಶ, ಅದರಲ್ಲಿ ಒಂದು ಮರುಭೂಮಿ ಸ್ಥಾಪನೆ ಆಗಿದೆ. ಅದ್ಭುತ. ಲಡಾಖಿಂದ ತುಂಬ ಕೆಳಗಡೆ ಇರುವಂಥ ಒಂದು ಪ್ರದೇಶ ನುಬ್ರಾ ವ್ಯಾಲಿ ಅಂತ ಬರುತ್ತೆ. ಸುಮಾರು ಲಡಾಖಿಂದ 160 ಕಿಲೋಮೀಟ್ರ್ ನಾವು ಡ್ರೈವ್ ಮಾಡಬೇಕಾಗತ್ತೆ. ಈ ನುಬ್ರಾ ವ್ಯಾಲಿಯಲ್ಲಿ ನಿಮಗೆ ಮರಳುಗಾಡು, ನೀವು ನಮ್ಮ ಭಾರತದಲ್ಲಿ ರಾಜಸ್ಥಾನದಲ್ಲಿ ಕೇಳಿರ್ಬೋದು, ಥಾರ್ ಮರುಭೂಮಿ ಅಂತ ಹೇಳ್ತಾರೆ. ಹಾಗೆ ಈ ಎತ್ತರದ ಪ್ರದೇಶದಲ್ಲಿ ಆಶ್ಚರ್ಯ ಏನಂದರೆ ಒಂದು ಮರುಭೂಮಿ. ಇಲ್ಲಿ ವಿಸ್ಮಯಕಾರಿಯಾದಂಥ ಒಂದು ಸ್ಥಳ. ಇಲ್ಲಿ ನಾವು ಒಂಟೆಯಲ್ಲಿ ಸಫಾರಿ ಮಾಡುವಂಥದ್ದು. ಇಲ್ಲಿನ ಒಂಟೆಗಳು ಅಷ್ಟೇ ನಮ್ಮ ಭಾರತದಲ್ಲಿ ಇರುವಂಥ ಒಂಟೆಗಳಿಗಿಂತ ವಿಭಿನ್ನವಾಗಿ ಇಲ್ಲಿ, ಅಂದರೆ ನೀವು ರಾಜಸ್ಥಾನ ಮರುಭೂಮಿಯಲ್ಲಿ ನೋಡಿರುವಂಥ ಒಂಟೆಗಳಿಂತ ವಿಭಿನ್ನವಾಗಿ ಇಲ್ಲಿ ಒಂಟೆಗಳು ಇರ್ತವೆ.
ಅಂದರೆ ಯಾವುದು ಆಫ್ಘಾನಿಸ್ತಾನ ಆ ಭಾಗದಿಂದ ಬಂದಿರುವಂಥ ಒಂಟೆಗಳು, ಮುಖಗಳು ತುಂಬ ಆಗಲ್ಲ, ಕಣ್ಣುಗಳು ದೊಡ್ಡ ದೊಡ್ಡದು, ಕಾಲು ಪಾದಗಳು ಆಗಲ್ಲ, ಆ ಥರ ಇರುವಂಥ ಒಂಟೆಗಳಲ್ಲಿ ಸಫಾರಿ ಮಾಡುವಂಥದ್ದು. ಹೌದು. ಹಾಗೆ ವರ್ಲ್ಡಲ್ಲೇ ಹೈಯೆಸ್ಟ್ ಆಗಿ ಉದ್ದನೆಯ ನದಿಗಳು, ನದಿಗಳಲ್ಲ, ಲೇಕು, ಪೆಂಗಾಂಗ್ ಲೇಕ್ ಅಂತ ಬರುತ್ತೆ. ಇದು ಅಷ್ಟೇ ತುಂಬ ಚೆನ್ನಾಗಿರುವಂಥ ಒಂದು ನೈಸರ್ಗಿಕ ತಾಣದಲ್ಲಿ ಇರುವಂಥದ್ದು. ಅಂದರೆ 40% ನಮ್ಮ ಇಂಡಿಯಾಕ್ಕೆ ಸೇರಿದೆ, ಇನ್ನು 60% ಚೈನಾದಲ್ಲಿ ಸೇರಿರುವಂಥದ್ದು. ಹಾಗೆ ಈ ಒಂದು ತಾಣವನ್ನು ತುಂಬ ಅದ್ಭುತ ಅಂತ ಹೇಳ್ತಾರೆ. ನೀವು ಫಿಲಮ್ಗಳಲ್ಲಿ ನೋಡಿರ್ಬೋದು, 3 Idiots ಫಿಲಮ್ಮು, ಇಲ್ಲಿ ಪಾಪ್ಯುಲರ್ ಸಿನಿಮಾ, ಇಲ್ಲಿ ಶೂಟಿಂಗ್ ಆಗಿರುವಂಥ ಜಾಗ ಈ ಪೆಂಗಾಂಗ್ ಲೇಕು. ಹಾಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಸಿಯಾಚಿನ್ ಅನ್ನೋ ಒಂದು ಪ್ರದೇಶ ಬರುತ್ತೆ. ನಮ್ಮ ಅಂದರೆ ವಿಶ್ವದಲ್ಲೇ ಅತ್ಯಂತ ಎತ್ತರನೆಯ ಯುದ್ಧ ಭೂಮಿಯಾಗಿ ಅದು ಮಾರ್ಪಟ್ಟಿತ್ತು. ಈಗ ನರೇಂದ್ರ ಮೋದಿಯವರು ಅದನ್ನು ಆ ಒಂದು ಸೀಮಾರೇಖೆಯನ್ನು ಅಲ್ಲಿ ಯಾವುದೇ ಥರ ಒಂದು ಸೋಲ್ಜರ್ಸ್ ಇಲ್ಲದೇ ಇರೋ ಹಾಗೆ ಅದನ್ನೊಂದು ಮಾಡಿದ್ದಾರೆ ಪ್ರಯತ್ನ. ಈ ಝಾನ್ಸ್ಕಿ ರಿವರನ್ನು ನೋಡ್ಬೋದು ಆ ಭಾಗದಲ್ಲಿ. ಇದೆಲ್ಲ ವೈವಿಧ್ಯಮಯ ಈ ಲಡಾಖಲ್ಲಿ ಸಿಗತ್ತೆ. ಹಾಗೆ ಗುರುದ್ವಾರ ಇರ್ಬೋದು. ಹಾಗೆ ಮ್ಯಾಗ್ನೆಟಿಕ್ ಹಿಲ್ ಅಂದರೆ ನಮ್ಮ ಗಾಡಿಗಳು, ವಾಹನಗಳನ್ನು ಅಲ್ಲಿ ತೊಗೊಂಡೋಗಿ ನಿಲ್ಲಿಸಿದ್ರೆ, ನ್ಯೂಟ್ರಲ್ ಮಾಡಿ ನಿಲ್ಲಿಸಿದ್ರೆ, ಸುಮಾರು 20 ಕಿಲೋಮೀಟರ್ ಸ್ಪೀಡಲ್ಲಿ ವಾಹನಗಳು ತನ್ನಿಂತಾನಾಗೆ ಮೂವ್ ಆಗ್ತಾ ಇರುತ್ತೆ. ಇದು ಮತ್ತೊಂದು ಇಂಟ್ರೆಸ್ಟಿಂಗ್ ಇರುವಂಥ ಒಂದು ಜಾಗ. ಮ್ಯಾಗ್ನೆಟಿಕ್ ಹಿಲ್ಗಳನ್ನು ನೋಡ್ಬೋದು. ಇದೆಲ್ಲ ನಮ್ಮ ಲೇ ಲಡಾಖಲ್ಲಿ ನಾವು ನೋಡುವಂಥ ಕೆಲವೊಂದು ಪ್ರೇಕ್ಷಣೀಯ ಸ್ಥಳಗಳು. ಹಾಗೆ ಮೊನೆಸ್ಟ್ರಿಗಳು, ಬುದ್ಧಿಸಮ್ ಇರೋದ್ರಿಂದ ಆಲ್ಚಿ ಮೊನೆಸ್ಟ್ರಿ ಅಂತ ಬರುತ್ತೆ. ತುಂಬ ಭಾಳ ಪ್ರಸಿದ್ಧವಾದಂಥದ್ದು, ಪುರಾತನವಾದಂಥ ಒಂದು ಮೊನೆಸ್ಟ್ರಿಯನ್ನು ನಾವು ನೋಡ್ಬೋದು ಈ ಭಾಗದಲ್ಲಿ. ಹಾಗೆ ಉಳ್ಕೊಳ್ಳುವಂಥದ್ದು ವಾಸ್ತವ್ಯ, ತುಂಬ ಒಳ್ಳೊಳ್ಳೆ ವಾಸ್ತವ್ಯಗಳು, ಹೋಟೆಲ್ಗಳ ಸಂಖ್ಯೆಗಳಿದೆ, ಯಾವುದೇ ರೀತಿಯ ತೊಂದರೆ ಇಲ್ಲ. ನಾವು ಇಲ್ಲಿ 4 ನೈಟನ್ನು ಲೇಹಲ್ಲಿ ಕೊಡ್ತೀವಿ, ಇನ್ನೊಂದು ನೈಟು ಒಂದೊಂದು ಟೈಮ್ ಪೆಂಗಾಂಗಲ್ಲಿ ಕೊಡ್ತೀವಿ. ಅದು ಅಲ್ಲಿನ ಹವಾಮಾನಗಳನ್ನು ನೋಡಿಕೊಂಡು, ಯಾಕಂದರೆ ಒಂದೊಂದು ಟೈಮ್ ಪೆಂಗಾಂಗ್ ಲೇಕಲ್ಲಿ ನಮಗೆ ಉಳ್ಕೊಳ್ಳೋಕ್ಕೆ ಅಸಾಧ್ಯ ಆಗುತ್ತೆ. ಯಾಕಂದರೆ ಶೀತ ಗಾಳಿಯಲ್ಲಿ ತುಂಬ ಇರೋದ್ರಿಂದ ಒಂದೊಂದು ಟೈಮ್ ಅಲ್ಲಿ ಕೊಡ್ತೀವಿ. ಇಲ್ಲಾಂದರೆ 5 ನೈಟ್ಗಳನ್ನು ನಾವು ಲೇಹಲ್ಲೇ ಕೊಡ್ತೀವಿ. ದಿನ ಹೋಗಿ ಬರುವಂಥದ್ದು ಇರುತ್ತೆ, ಯಾವುದೇ ರೀತಿ ಸಮಸ್ಯೆಗಳು ಇರಲ್ಲ. ಇದಿಷ್ಟು ಇಲ್ಲಿ ಲೇ ಲಡಾಖಲ್ಲಿ ನಾವು ಪ್ರಸಿದ್ಧವಾಗಿ ನೋಡುವಂಥ ಕೆಲವೊಂದು ಪ್ರಮುಖ ಸ್ಥಳಗಳು. ಮತ್ತೊಂದು ನಾನು ಕೇಳಿದ ಹಾಗೆ ಈ ಪೆಂಗಾಂಗ್ ಲಾಕ್ ಅದು ಚೀನಾ ಗಡಿಗೆ ಹತ್ತಿರ ಇರೋದ್ರಿಂದ ಅಲ್ಲಿ ಸೇನೆಗಳ ಭದ್ರತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಅಲ್ಲಿಂದ ನಿಸರ್ಗ ಬಹಳ ಚೆನ್ನಾಗಿ ಇರುತ್ತೆ ಅಂತ ನಾನು ಕೇಳಿದ್ದೀನಿ. ನೀವು ಹೋಗಿರೋದ್ರಿಂದ ಏನು ಹೇಳ್ತೀರಾ ಅಂತ. ಬಹಳ ಅದ್ಭುತವಾಗಿರುತ್ತೆ ಅಲ್ಲಿನ ಹಿಮಶಿಖರಗಳು, ಅಲ್ಲಿನ ಕೆರೆ ಸರೋವರದ ವಿಶಾಲತೆ, ಅಲ್ಲಿನ ಬಹಳ ಸ್ಫಟಿಕ ಶುದ್ಧ ಕ್ಲೀನೆಸ್ ಅಂತ ಹೇಳ್ತಾರಲ್ಲ, ವಾಟರ್ ಕ್ಲೀನೆಸ್ ಅದೆಲ್ಲ ಇರುತ್ತೆ ಅಂತ ಹೇಳ್ತಾರೆ. ಏನು ಹೇಳ್ತೀರಾ ಅಂತ. ಇಲ್ಲಿ ಒಂದನೇದಾಗಿ ಸಾಲ್ಟ್ ಲೇಕ್ ಅಂತ ಹೇಳ್ತಾರೆ. ನಮ್ಮ ಭಾರತದಲ್ಲಿ ತುಂಬ ಪ್ರದೇಶದಲ್ಲಿ ಸಾಲ್ಟ್ ಲೇಕ್ಗಳು ನಾವು ನೋಡ್ತೀವಿ. ಮೊದಲನೇದಾಗಿ ನಾವು ಒರಿಸ್ಸಾದಲ್ಲಿ ನೋಡ್ತೀವಿ ಚಿಲ್ಕಾ ಲೇಕ್ ಅಂತ, ಸಮುದ್ರದಿಂದ ಬ್ಯಾಕ್ ವಾಟರ್ ಅಂತ ಹೇಳ್ತಾರೆ. ತುಂಬ ದೊಡ್ಡ ಸಾಲ್ಟು ಲೇಕ್ ಅದು ಒರಿಸ್ಸಾದಲ್ಲಿರೋದು. ಆದರೆ ಇಷ್ಟು ಒಂದು ಹೈಯೆಸ್ಟ್ ಎತ್ತರದಲ್ಲಿ ಇರುವಂಥ ಪ್ರದೇಶದಲ್ಲೂ ಒಂದು ಸಾಲ್ಟ್ ಲೇಕ್ ಇದೆ ಅಂದರೆ ಅದು ತುಂಬ ಪ್ರಸಿದ್ಧವಾದಂಥ ಸ್ಥಳನೇ ಅಂತ ಹೇಳ್ಬೋದು. ಹಾಗೆ ಸುಮಾರು ಸಮುದ್ರ ಮಟ್ಟದಿಂದ 14,000 ಫೀಟ್ ಹೈಟಲ್ಲಿರುವಂಥ ಲೇಕ್ ಇದು. ಇದು ಭದ್ರತೆಯಿಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲೂ ಇಲ್ಲಿ ಯಾವುದೇ ರೀತಿ ತೊಂದರೆಗಳು ಇಲ್ಲ. ಆರಾಮಾಗಿ ಹೋಗಿ ನೋಡಿಕೊಂಡು ಬರ್ಬೋದು. ಹಾಗೆ ಇದರ ಒಂದು ವಾಟರ್ ಅಂದರೆ ನೀರಿನ ಒಂದು ಕಲ್ಲರ್ ಯಾವಾಗಲೂ ಒಂದು ನೀಲಿ ಬಣ್ಣದಲ್ಲಿ ಇರುತ್ತೆ. ಇದು ಭಾಳ ನೋಡಲಿಕ್ಕೂ ಒಂಥರ ಖುಷಿ ಆಗುತ್ತೆ. ಹಾಗೆ ತಿಳಿಯಾಗಿದ್ದರೆ ನೀರು ಆ ಪರ್ವತ ಶ್ರೇಣಿಗಳ ಆ ಒಂದು ಶ್ಯಾಡೋ, ಆ ಶ್ಯಾಡೋವನ್ನು ನಾವು ಅದರಲ್ಲಿ ನೋಡ್ಬೋದು, ಪ್ರತಿಬಿಂಬವನ್ನು ನೋಡುವಂಥದ್ದು. ನೋಡ್ಲಿಕ್ಕೆ ಬಹಳ ಚಂದ ಇರುತ್ತೆ, ಅದ್ಭುತವಾದಂಥ ಒಂದು ಜಾಗ. ನಮ್ಮ ವೆದರು ತುಂಬ ಚೆನ್ನಾಗಿ ಸಪೋರ್ಟ್ ಕೊಟ್ಟರೆ ನಾವು ಆರಾಮಾಗಿ ಆ ಒಂದು ಸೈಟ್ ಸೀಯಿಂಗನ್ನು ಮಾಡ್ಬೋದು. ಹೌದು. ಸೊ ಆಮೇಲೆ ಈ ಲಡಾಖಿನಲ್ಲಿ ಅಲ್ಲಿನ ಒಂದು ಜನಜೀವನ, ಕಲ್ಚರು, ಅಲ್ಲಿನ ಸ್ಥಳೀಯರು ಪ್ರವಾಸಿಗರ ಜೊತೆ ಹೇಗೆ ಮಿಂಗಲ್ ಆಗ್ತಾರಾ, ಸೊ ಆಮೇಲೆ ಅಲ್ಲಿನ ಫುಡ್ ಹ್ಯಾಬಿಟ್ಸು, ಇದ್ರ ಬಗ್ಗೆ ಏನಾದರೂ ಮಾಹಿತಿ ಹೇಳಿ. ಅಂದರೆ ಇಲ್ಲಿ ಶೀತ ವಲಯ ಆಗಿದ್ದರಿಂದ, ಅಂದರೆ ಸಮುದ್ರ ಮಟ್ಟದಿಂದ 10-12-15 ಸಾವಿರ ಫೀಟ್ ಹೈಟ್ ಇರೋದ್ರಿಂದ ಇಲ್ಲಿನ ಜನಾಂಗದವರು, ಅಂದರೆ ಹೇಳದ್ನಲ್ಲ, ಮುಸ್ಲಿಮರು ಇದ್ದಾರೆ, ಸಿಖ್ರು ಇದ್ದಾರೆ, ಹಾಗೆ ಟಿಬೆಟಿಯನ್ಸು ಇದ್ದಾರೆ. ಇಲ್ಲಿನ ಆಲ್ಮೋಸ್ಟ್ ಅವ್ರ ಪದ್ಧತಿ, ಅವರ ಆಹಾರ ಪದ್ಧತಿಗಳು ಅವರು ನಾನ್ ವೆಜ್ ಆಗೇ ಇರ್ತಾರೆ.
ಅಂದರೆ ಮಾಂಸಾಹಾರಿಗಳು ಅಂದರೆ ಆ ಒಂದು ಪ್ರದೇಶದ ಶೀತಲ ವಲಯ ಆಗಿದ್ದರಿಂದ ಉಷ್ಣಾಂಶಕ್ಕೆ ಅವರಿಗೆ ಆ ಮಾಂಸಗಳು ಬೇಕೇ ಆಗತ್ತೆ. ಹಾಗೆ ಟೂರಿಸ್ಟ್ ಜೊತೆಗೆ ತುಂಬ ಚೆನ್ನಾಗಿ ಕೋಆಪರೇಟ್ ಮಾಡ್ತಾರೆ. ಯಾಕಂದ್ರೆ ಅದು ಅವರಿಗೊಂದು ಸೋರ್ಸ್ ಆಫ್ ಇನ್ಕಮ್. ಹೌದು ಲೇ ಲಡಾಖ್ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಹೇಳೋದು ಕೇಳಿದ್ದೀನಿ ನಾನು. ಹೌದು ತುಂಬ ಚೆನ್ನಾಗಿ ಅವರು ವರ್ತನೆಯನ್ನು ಮಾಡೋದು ಇರ್ಬೋದು ಪ್ರತಿಯೊಂದು. ಯಾಕಂದರೆ ಅವರಿಗೆ ಅಲ್ಲಿ ಬೇರೆ ಸೋರ್ಸ್ ಇಲ್ಲ, ಟೂರಿಸಮೇ ಮೇಯ್ನ್. ನಿಜ. ಹಾಂ, ಅದು ಬಿಟ್ಟರೆ ಅವರು ವ್ಯವಸಾಯವನ್ನು ಮಾಡ್ತಾರೆ, ಹಸುಗಳನ್ನು ಪಾಲನೆ ಮಾಡ್ತಾರೆ. ಆಲ್ಮೋಸ್ಟು ಟಿಬೇಟಿಯನ್ಸೇ ಇರೋದ್ರಿಂದ ಹಸುಗಳು ಅಂದರೆ ನೈಸರ್ಗಿಕವಾಗಿಯೂ ನಿಮಗೆ ಎಲ್ಲ ಥರ ಮೂಲಭೂತ ಸೌಕರ್ಯಗಳೂ ಇದೆ, ಏನೂ ತೊಂದರೆ ಇಲ್ಲ. ಅದರಿಂದ ಟೂರಿಸಮಿಗೆ ಅತ್ಯಧಿಕ ಅವರು ಇದು ಒತ್ತನ್ನು ಕೊಟ್ಟಿದ್ದಾರೆ ಲಡಾಖ್ನವರು. ಹೌದು. ಇನ್ನೊಂದು ಏನಂದರೆ ಹೈಯೆಸ್ಟ್ ಮೋಟಾರ್ ಬ್ಯಾರಲ್ ರೋಡ್ ಅಂತ ಹೇಳ್ತಾರೆ. ಅಂದರೆ ವಿಶ್ವದಲ್ಲಿ ಅತ್ಯಂತ ಎತ್ತರ ಇರುವಂಥ ಒಂದು ಪರ್ವತ ಅಂದರೆ ಕರ್ದುಂಗ್ಲಾ ಪಾಸ್ ಅಂತ. ನಾವು ನುಬ್ರಾ ವ್ಯಾಲಿಗೆ ಹೋಗಬೇಕಾದ್ರೆ ಈ ಒಂದು ಪಾಸ್ ಅಂದರೆ ಎತ್ತರದ ಪ್ರದೇಶಕ್ಕೆ ಪಾಸ್ ಅಂತ ಹೇಳ್ತಾರೆ. ಅಲ್ಲಿ ಸಮುದ್ರ ಮಟ್ಟದಿಂದ 17,000 ಫೀಟ್ ಹೈಟಲ್ಲಿ ಇರುವಂಥ ಒಂದು ಪ್ರದೇಶ ಅದು. ಆ ಒಂದು ಪಾಸನ್ನು ದಾಟ್ಕೊಂಡು ನಾವು ಹೋಗ್ತೀವಿ. ತುಂಬ ಚೆನ್ನಾಗಿರುವಂಥದ್ದು. ಅಂದರೆ ಒಂದು 10 ನಿಮಿಷ ನಿಲ್ಲಕ್ಕೂ ಭಾಳ ಕಷ್ಟ ಆಗತ್ತಲ್ಲಿ. ಆಕ್ಸಿಜನ್ ಲೆವೆಲ್ಲು ಸ್ವಲ್ಪ ಕಮ್ಮಿ ಇರತ್ತಂಥ ಪ್ರದೇಶದಲ್ಲಿ. ಆದರೆ ಸುತ್ತಮುತ್ತಲಿನ ವಾತಾವರಣ ತುಂಬ ಚೆನ್ನಾಗಿರುತ್ತೆ, ನೋಡುವಂಥ ಒಂದು ಪ್ರದೇಶ. ಅಂದರೆ ಲೇ ಲಡಾಖಲ್ಲಿ ನಮಗೆ ಎಲ್ಲ ಥರನೂ ಸಿಗುತ್ತೆ. ಧಾರ್ಮಿಕವಾಗಿಯೂ ಈ ಮೊನೆಸ್ಟ್ರಿ ಇರ್ಬೋದು, ಗುರುದ್ವಾರ ಇರ್ಬೋದು, ಆಮೇಲೆ ನೇಚರ್ ಇರ್ಬೋದು, ಎಲ್ಲದನ್ನು ನಾವು ಎಂಜಾಯ್ ಮಾಡ್ಬೋದು. ಸೊ ಒಂದು ಕಡೆ ಆಧ್ಯಾತ್ಮ, ದೈವಿಕತೆ ಜೊತೆಗೆ ನಿಸರ್ಗ, ಸರೋವರ, ಇದೆಲ್ಲ ಕೂಡ ಅಲ್ಲಿ ಸಿಗುತ್ತೆ ನಿಮಗೆ ಪ್ರವಾಸಿಗರಿಗೆ ಅಂತ ಹೇಳ್ಬೋದು. ಸೊ ಆಮೇಲೆ ಈಗ ಅಲ್ಲಿನ ವೆದರ್ ಬಗ್ಗೆ ತಾವು ಹೇಳಿದ್ರಿ, ಅಲ್ಲಿ ಒಂದು ಕಡೆ ಮರುಭೂಮಿ ಇದೆ, ಇನ್ನೊಂದು ಕಡೆ ಶೀತ ಇದೆ, ಎಲ್ಲನೂ ಮಿಕ್ಸ್ ಆಗಿದೆ ಅಂತ. ಸೊ ಹೋಗೋರು ಪ್ರವಾಸಿಗರು ಯಾವೆಲ್ಲ ಒಂದು ಏನು ಸಿದ್ಧತೆಗಳನ್ನು ಮಾಡಬೇಕಾಗತ್ತೆ, ಆ ಥರ ಏನಾದ್ರು ಇದೆಯಾ? ಹೇಗೆ ಅಂದರೆ ಹೆದರ್ಕೊಳ್ಳುವಂಥ ಸಂದರ್ಭಗಳು ಏನೂ ಇರಲ್ಲ. ಅಂದರೆ ಕೆಲವರು ಎಣಿಸ್ಬೋದು ಅಂಥ ಒಂದು ಎತ್ತರದ ಪ್ರದೇಶದಲ್ಲಿ ನಮಗೆ ಆಕ್ಸಿಜನ್ ಪ್ರಾಬ್ಲಮ್ ಆಗ್ಬೋದು ಏನೋ ಅಂತ. ಆ ಥರ ಏನೂ ಇಲ್ಲ. ಯಾಕಂದರೆ ಇಲ್ಲಿ ಗಿಡಗಳೂ ಇದೆ, ಸಣ್ಣ ಪುಟ್ಟ ಗಿಡ ಇರೋದ್ರಿಂದ ಆಕ್ಸಿಜನ್ ಲೆವೆಲ್ ಆ ಥರದ್ದು ಏನೂ ಪ್ರಾಬ್ಲಮ್ ಆಗಲ್ಲ. ಅಂಥ ಸ್ಥಳಗಳಲ್ಲಿ ನಾವು ಉಳಿಯೋದು ಇಲ್ಲ. ಲೇ ಅನ್ನೋದು ನಿಮಗೆ ಸ್ವಲ್ಪ ಡೌನ್ ಆಗಿರುವಂಥ ಒಂದು ಪ್ರದೇಶ ಆಗಿದ್ದರಿಂದ ಆಕ್ಸಿಜನ್ನ ಪ್ರಾಬ್ಲಮ್ ಏನೂ ಆಗಲ್ಲ. ಇದಕ್ಕೆ ಹೋಗಬೇಕಂದ್ರೆ ನಾವು ಇಲ್ಲಿಂದನೇ ನಾವು ಪ್ರಿಪೇರ್ ಆಗಿರ್ತೀವಿ. ಯಾವ ಥರ ವಾರ್ಮ್ ಕ್ಲೋತ್ಸ್ಗಳನ್ನು ತೊಗೋಬೇಕು, ಯಾವ ಥರ ನಾವು ಅಲ್ಲಿ ಆ ಪರಿಸರಕ್ಕೆ ಹೊಂದ್ಕೋಬೇಕು. ಯಾಕಂದರೆ ನಾವು ಫಸ್ಟ್ ದಿನ ಇಳಿದಿದ್ದ ದಿನ ಅವರಿಗೆ ಆ ಪರಿಸರಕ್ಕೆ ಹೊಂದ್ಕೊಳ್ಳೋ ಹಾಗೆ ಒಂದು ಹಾಫ್ ಡೇ ಅವರಿಗೆ ರೆಸ್ಟನ್ನು ಬಿಡ್ತೀವಿ. ಅದರಿಂದ ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ನೆಕ್ಸ್ಟ್ ಡೇಯಿಂದ ನಮ್ಮ ದಿನನಿತ್ಯದ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗುತ್ತೆ. ಅದರಿಂದ ಏನೂ ತೊಂದರೆ ಆಗಲ್ಲ. ಹಾಗೆಯೇ ನಾನು ಅಲ್ಲಿನ ಜನಗಳ ಬಗ್ಗೆ ಹೇಳಿದೆ, ಶೀತ ವಲಯ ಆಗಿದ್ದರಿಂದ ನಾನ್ ವೆಜ್ಗಳು ಅಂತ. ಆದರೆ ಹೋದಂಥ ಟೂರಿಸ್ಟಿಗೆ ಇಲ್ಲಿ ವೆಜಿಟೇರಿಯನ್ ಊಟನೂ ಸೌಲಭ್ಯ ನಮ್ಮ ಅಡಿಗ ಸಂಸ್ಥೆಯಿಂದ ಆಗುತ್ತೆ. ಯಾವುದೇ ಥರ ತೊಂದರೆಗಳಿರಲ್ಲ, ಪ್ಯೂರ್ ವೆಜಿಟೇರಿಯನ್ ಫುಡ್ಡು ನಮ್ಮಲ್ಲಿ ಸಿಗುತ್ತೆ. ಹಾಗೆ ಇನ್ನೊಂದು ಹೇಳಬೇಕಂದ್ರೆ ಹಾಲ್ ಆಫ್ ಫೇಮ್ ಅಂತ ಹೇಳ್ತಾರೆ. ಕಾರ್ಗಿಲ್ ಯುದ್ಧದಲ್ಲಿ ಮಡಿದಂಥ ಒಂದು ಸೈನಿಕರಿಗೆ ತುಂಬ ದೊಡ್ಡನೆಯ ಒಂದು ಮೆಮೋರಿಯಲ್ಲು ಮಾಡಿಟ್ಟಿದ್ದಾರೆ. ಅಂದರೆ ಇದನ್ನು ವಿಶ್ವದಲ್ಲೇ ಹೈಯೆಸ್ಟ್ ರೇಟಿಂಗ್ ಮೆಮೋರಿಯಲ್ ಹಾಲ್ ಅಂತ ಮಾಡಿದ್ದಾರೆ. ಕಾರ್ಗಿಲ್ ಯುದ್ಧದ ನಂತರ ಅದನ್ನು ಮಾಡಿರುವಂಥದ್ದು ತುಂಬ ಚೆನ್ನಾಗಿರುವಂಥ ಒಂದು ಸ್ಥಳ. ಹಾಗೆಯೇ ಈ ಒಂದು ಪ್ರವಾಸದಲ್ಲಿ ಎಲ್ಲ ಥರ ನಾನು ಮೊದಲು ಹೇಳ್ದಂಗೆ ಸಿಂಧು ರಿವರ್ ಇರ್ಬೋದು, ಪೆಂಗಾಂಗ್ ಲೇಕು, ನುಬ್ರಾ ವ್ಯಾಲಿ, ಹಾಗೆ ಓಲ್ಡು ಅಂದರೆ ತುಂಬ ಹಳೆಯದಾದಂಥ ಬುದ್ಧಿಸ್ಟ್ ಒಂದು ಮೊನೆಸ್ಟ್ರಿಗಳನ್ನು ನಾವಿಲ್ಲಿ ನೋಡ್ಬೋದು. ತುಂಬ ವರ್ಷ ಹಳೆಯದು ಇಲ್ಲಿ ಮೊನೆಸ್ಟ್ರಿಗಳನ್ನು ನೋಡ್ಬೋದು. ಹಾಗೆ ಟ್ರಾನ್ಸ್ಪೋರ್ಟೇಷನ್ ವಿಚಾರ ಬಂದಾಗ ಇಲ್ಲಿ ಯಾವುದೇ ಥರ ದೊಡ್ಡ ದೊಡ್ಡ ಬಸ್ಸುಗಳು ಹೋಗೋಕ್ಕಾಗಲ್ಲ. ಯಾಕಂದರೆ ಅಷ್ಟು ಮೋಟರಬಲ್ ರೋಡ್ ಆಗಿದ್ದರಿಂದ, ನ್ಯಾರೋ ರೋಡ್ಗಳು ಆಗಿರೋದ್ರಿಂದ ಇಲ್ಲಿ ಟೆಂಪೋ ಟ್ರಾವೆಲ್ಲರು, ಸ್ಮಾಲು ಅಂದರೆ ಕಾರುಗಳು, ಇಂಥ ವೆಹಿಕಲ್ಗಳನ್ನು ನಾವು ನಮ್ಮ ಸಂಸ್ಥೆಯಿಂದ ನಾವು ಮಾಡ್ತೀವಿ. ಹಾಗೆ ಅಕಾಮಿಡೇಷನ್ ಬಂದು ನಿಮಗೆ ತುಂಬ ಉತ್ತಮವಾದಂಥ ಹೋಟೆಲ್ಗಳ ಸೌಲಭ್ಯಗಳು ಇರುತ್ತೆ, ಯಾವುದೇ ರೀತಿಯ ತೊಂದರೆಗಳಿರಲ್ಲ. ಯಾಕಂದರೆ ಕೆಲವರು ಎಣಿಸ್ಬೋದು ಚಳಿ ಇರುತ್ತೆ, ಅಲ್ಲಿ ಹೋದರೆ ನಮಗೆ ತಡ್ಕೊಳ್ಳಿಕ್ಕಾಗುತ್ತೋ ಇಲ್ಲೋ, ಎಲ್ಲ ಥರ ಫೆಸಿಲಿಟೀಸ್ ಇರುವಂಥ ಹೋಟೆಲ್ಗಳನ್ನೇ ನಾವು ಆಯ್ಕೆ ಮಾಡಿ ಗ್ರಾಹಕರಿಗೆ ಕೊಡ್ತೀವಿ. ಫ್ಯಾಂಟಾಸ್ಟಿಕ್. ಸೊ ಲಡಾಖ್ ಅನ್ನುವಂಥದ್ದು ಅಲ್ಲಿನ ಏನು ಬಹಳ ನಿಸರ್ಗ ಇರ್ಬೋದು, ಅಲ್ಲಿನ ಪ್ರಾಚೀನ ಬೌದ್ಧ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಅಲ್ಲಿನ ಕೇಂದ್ರಗಳಿರ್ಬೋದು, ಜೊತೆಗೆ ವೈವಿಧ್ಯಮಯವಾದಂತಹ ಪರಿಸರ. ಒಂದು ಕಡೆ ಮರುಭೂಮಿಯ ವಾತಾವರಣವಿದೆ, ಇನ್ನೊಂದು ಕಡೆ ಹಿಮಾಲಯದ ಗ್ಲೇಷಿಯರ್ ಕೂಡ ನೋಡ್ಬೋದು, ಸಿಂಧೂ ನದಿಯ ದರ್ಶನವನ್ನು ಮಾಡ್ಬೋದು. ಇದೆಲ್ಲ ಕೂಡ
ಪ್ರವಾಸಿಗರಿಗೆ ಆ ಒಂದು ಪ್ರವಾಸಿ ಪ್ಯಾಕೇಜ್ ಭಾಳ ಅದ್ಭುತವಾಗಿ ಬರುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಜೊತೆಗೆ ಅಡಗಾಸೆ ಯಾತ್ರದಿಂದ ಪ್ರವಾಸಿಗರ ಒಂದು ಅಭಿರುಚಿ ಮತ್ತು ಅವರ ಒಂದು ಹವ್ಯಾಸಗಳಿಗೆ ತಕ್ಕಂಥ ಒಂದು ಯಾವುದೇ ಒಂದು ಕ್ವಾಲಿಟಿಗೆ ರಾಜಿ ಇಲ್ಲದಂತಹ ಒಂದು ವ್ಯವಸ್ಥೆ ಕೂಡ ಇರೋದ್ರಿಂದ ಪ್ರವಾಸಿಗರಿಗೆ ಸಾಕಷ್ಟು ಅನುಕೂಲ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಸೊ ಜೊತೆಗೆ ಇದು ಕೇಂದ್ರಾಡಳಿತ ಪ್ರದೇಶ ಆದ ನಂತರ ಕೂಡ ಅಲ್ಲಿ ಪ್ರವಾಸೋದ್ಯಮಕ್ಕೆ ಸಾಕಷ್ಟು ಆದ್ಯತೆಯನ್ನು ಕೊಟ್ಟಿರೋದ್ರಿಂದ ಪ್ರವಾಸಿಗರಿಗೆ ಖಂಡಿತ ಕೂಡ ಒಮ್ಮೆ ಹೋಗಿ ಬರಬೇಕಾದಂತಹ ಭಾಳ ಉತ್ತಮವಾದಂತಹ ತಾಣಗಳಲ್ಲಿ ಒಂದಾಗಿರೋದ್ರಿಂದ, ಜೊತೆಗೆ ಅಡಿಗಾಸೆ ಯಾತ್ರದ ಈ ಸೌಕರ್ಯಗಳನ್ನು ಕೂಡ ಕಲ್ಪಿಸಿರೋದ್ರಿಂದ ಸಾಕಷ್ಟು ಒಂದು ಅವಕಾಶ ಇಲ್ಲಿ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು. ಇಷ್ಟು ಹೊತ್ತು ಈ ಎಲ್ಲ ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ಬಹಳ ವಿವರವಾಗಿ ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ಅಡಿಗಾಸ್ ಯಾತ್ರಾ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.